ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಆನೇಕಲ್ ಹುಡುಗಿ. ನಾವೆಲ್ಲ ಫ್ಯಾಮಿಲಿ ಸಮೇತ ಹೋಗಿದ್ದು ಕೋಟೆ ಜಗಳ ನೋಡೋಕ್ಕೆ. ಅಲ್ಲಿ ತುಂಬ ಜನ ತುಂಬ್ಕೊಂಡ್ಬಿಟ್ಟಿದ್ರು ಆಲ್ರೆಡಿ. ಎಲ್ಲ ಕಡೆ ಪಾನಕ ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು. ಅದನ್ನ ನೋಡಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ಏನು ಅಷ್ಟೊಂದು ಜನ ಇರಲಿಲ್ಲ, ನೀಟಾಗಿ ದರ್ಶನ ಆಯಿತು. ಆಮೇಲೆ ಹೊರಗಡೆ ಬಂದು ಪಾನಕ ಮಜ್ಜಿಗೆ ಎಲ್ಲ ಈಸ್ಕೊಂಡು ಕುಡಿದ್ವಿ. ಈ ಬಿಸಿಲಿಗೆ ಪಾನಕ ಮಜ್ಜಿಗೆ ಕುಡಿತಾರೆ, ತಣ್ಣಗಿತ್ತು. ನಮ್ಮಮ್ಮನೇ ನನಗೂ ಈಸ್ಕೊಬಂದು ಕೊಟ್ಟರು. ಪಾನಕ ಮಜ್ಜಿಗೆ ಜೊತೆಗೆ ಹೆಸರುಬೇಳೆ ಕೊಡ್ತಾಯಿದ್ರು. ಎಲ್ಲರೂ ಆರಾಮಾಗಿ ಇಲ್ಲೇ ಕುಡಿದ್ಬಿಟ್ಟು ಎಲ್ಲರೂ ನೋಡ್ಕೊಂಡು ಹೋದ್ವಿ. ಅಕ್ಕ ದೊಡ್ಡಮ್ಮ ಊರಿಂದ ಬಂದಿರೋದಕ್ಕೆ ಬಸ್ ಸಿಗಲ್ಲ, ಬೇಗ ಹೋಗಬೇಕು ಅಂತ ಹೇಳ್ತಾ ಇದ್ರು. ಇಲ್ಲಿ ನೋಡಿದ್ರೆ ಮಕ್ಕಳೆಲ್ಲ ಇಲ್ಲಿ ಆಟಾಡ್ತಾಯಿದ್ರು. ಆದರೆ ನನ್ನ ಕೇಳಿದ್ರೆ ಅವ್ರು ಬಿಡಲ್ಲ ಅಂದ್ಬಿಟ್ರು. ತುಂಬ ಬೇಜಾರಾಗೋಯ್ತು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ಇಲ್ಲಿ ಕೋಟೆ ಜಗಳ ನೋಡಬೇಕು ಅಂತ ತುಂಬ ಜನ ಬಂದು ಕಾಯ್ಕೊಂಡು ಕೂತಿದ್ರು. ಪಾಪ ಅಲ್ಲೇ ಮಜ್ಜಿಗೆ ಪಾನಕ ಎಲ್ಲ ತಗೊಂಡು ಕುಡ್ಕೊಂಡು ಕೂತ್ಕೊಂಡಿದ್ರು. ಕೋಟೆ ಜಗಳದಲ್ಲಿ ಒಡಿಸ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಅಲ್ಲೆಲ್ಲರನ್ನೂ ನೋಡ್ಕೊಂಡಾದ್ರೂ ಬರೋಣ ಅಂತ ಹೋದ್ವಿ. ಬಿಸಿಲಿಗೆ ನಮ್ಮಮ್ಮ ಅಲ್ಲೇ ಕೂತ್ಕೊಂಡ್ಬಿಟ್ರು. ಪಾಪ ಸುಸ್ತಾಗೋಯ್ತು ಅವ್ರಿಗೆ. ಫೈನಲಿ ಇನ್ನೊಂದು ಸರಿ ನಮಗೆ ದೇವರ ದರ್ಶನವೂ ಆಯಿತು. ಎಲ್ಲ ಜನ ಎಲ್ಲ ದೇವ್ರನ್ನ ನೋಡ್ತಾಯಿದ್ರು ನಿಂತ್ಕೊಂಡು. ನಾವು ದೇವ್ರನ್ನ ಇಲ್ಲೇ ನೋಡಿಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಕೋಟೆ ಜಗಳ ಆಗೋ ಗಂಟ ಕಾಯೋಕ್ಕಾಗಲ್ಲ ಅಂತ ಎಲ್ಲರೂ ಊರುಗಳಿಗೆ ವಾಪಸ್ ಹೋಗಬೇಕಾಗಿತ್ತು. ಫೈನಲಿ ನಮ್ಮ ತಾತ ಎಲ್ಲರಿಗೂ ಕಾಸು ಕೊಟ್ಬಿಟ್ರು. ಎಲ್ಲರಿಗೂ ಫುಲ್ ಖುಷಿ ಆಗೋಯ್ತು ನಮ್ಮ ತಾತ ಕೊಟ್ಟಿದ್ವು ಅಂತ. ಕಂಗ್ರ್ಯಾಚುಲೇಷನ್ ಬ್ರದರ್. ಬಿಸಿಲು ಜಾಸ್ತಿ ಇತ್ತು ಅಂತ ಎಲ್ಲರಿಗೂ ಸುಸ್ತಾಗಿರೋ ಕಾರಣ ಮತ್ತೆ ಎಲ್ಲರೂ ಇನ್ನೊಂದು ರೌಂಡ್ ಪಾನಕ ಮಜ್ಜಿಗೆ ಕುಡಿಯೋಕೆ ಹೋದ್ರು. ನಾವು ಇಲ್ಲೋಗಿ ನೋಡಿದ್ರೆ ಇದು ಯಾರೋ ಅಂಕಲ್ ಏನೋ ಹೇಳ್ತಾ ಇದ್ರು. ತಿಂತಾ ಇದ್ರೆ ಅಲ್ಲಿ ಪಾರ್ಕೆ ಏಟುಗಳು ನಿಮ್ಗೆ ಬಂದಿರೋ ತೊಳಗೋಗೋದು ನಿಮ್ಮ ದರಿದ್ರಗಳು. ದಯವಿಟ್ಟು ಎಲ್ಲ ಭಕ್ತರು ಬಂದು ಪಾರ್ಕೆ ಏಟುಗಳು ತಿನ್ಬೇಕಾಗಿ ಕೋರ್ಕೊಳ್ತಾ ಇದೀವಿ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಆ ಅಂಕಲ್ ಮಾತೆಲ್ಲ ಕೇಳಿಸ್ಕೊಂಡು ನನ್ನ ತಂಗಿ ಹೋಗಿ ಇದೇನೋ ಆಟ ಸಾಮಾನೆಲ್ಲ ತೊಗೊಂಡ್ಬಿಟ್ಲು. ನಾವೆಲ್ಲ ಇಷ್ಟು ದೊಡ್ಡವರಾದ್ರೂ ಈ ಚಿಕ್ಕ ಮಕ್ಳು ಆಡೋದನ್ನೆಲ್ಲ ನಾವು ತಗೋತಾ ಇದ್ದೀರಿ ಅಂತ ನಮ್ಮಮ್ಮ ಫುಲ್ ಉಗಿತಾ ಇದ್ರು. ಆದ್ರೂ ಹೆಂಗೂ ಹಂಗೆ ನೈಸ್ ಹೊಡೆದ್ಬಿಟ್ಟು ಇಸ್ಕೊಂಡ್ಬಿಟ್ರಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಮತ್ತೆ ಹಾಗೆ ದಾರಿಲಿ ನಡ್ಕೊಂಡು ಹೋಗ್ತಾ ಅಲ್ಲಿ ಇನ್ನೊಂದು ಕಡೆ ಪಾನಕ ಮಜ್ಜಿಗೆ ಕೊಡ್ತಾಯಿದ್ರು. ಕುಡ್ದಿದ್ದೆಲ್ಲ ಸಾಕಾಗೋಗೈತೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಆನೇಕಲ್ ಜಾತ್ರೆಯಲ್ಲಿ ಏನು ನೋಡ್ತೀವೋ ಇಲ್ವೋ, ಈ ಜನನ ಮಾತ್ರ ತುಂಬ ನೋಡ್ಬೋದು. ಆಮೇಲೆ ಇಲ್ಲಿ ನಮ್ಮಮ್ಮ ಕಳ್ಳೆಪುರಿ ತೊಗೊಳೋಣ ಅಂತ ಹೋದ್ರು. ಇಲ್ಲೇ ನೋಡಿಕೊಂಡು ನಾನು ಹಾಗೆ ಎತ್ಕೊಂಡು ಹಂಗೆ ಟೇಸ್ಟ್ ನೋಡಿಬಿಟ್ಟೆ. ಎಲ್ಲ ಮುಗಿಸ್ಕೊಂಡು ಕೊನೆಗೆ ನಾವು ಹೋಗಿದ್ದು ಮನೆ ಕಡೆಗೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.